ಅವರನ್ನ ಭೇಟಿ ಮಾಡ್ತಾ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದಿಂದ ಏರ್ಪೋರ್ಟ್ ವರೆಗೂ ಮಾತುಕತೆ ನಡೆಸಿದ್ದಾರೆ. ಸೊ ಈ ಏರ್ಪೋರ್ಟ್ ವರೆಗಿನ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ನಡೆದಂತಹ ಮಾತುಕತೆ ಏನ್ ನಡೀತು? ಅವರಿಬ್ಬರ ನಡುವೆ ಮಾತುಕತೆ ಇದು ವಾರ್ನಿಂಗ, ಮನವಿಯ ಗೊತ್ತಿಲ್ಲ. ಆದರೆ ತಮ್ಮ ಮನಸ್ಸಿನಲ್ಲಿರೋದೆಲ್ಲವನ್ನ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದ್ದಾರೆ. ಹಾಗಾದ್ರೆ ಡಿಕೆ ಹೇಳಿದ್ದೇನು ಬನ್ನಿ ನೋಡೋಣ. ಸೊ ಇದು ವಾರ್ನಿಂಗೋ ಅಥವಾ ಮನವಿಯೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನನ್ನ ಸರತಿ ಶುರುವಾಗಿದೆ, ನೀವು ದೊಡ್ಡ ಮನಸ್ಸು ಮಾಡಬೇಕು ಖರ್ಗೆ ಅವರೇ. ರಾಹುಲ್ ಗಾಂಧಿ ಅವರ ಬಳಿ ಹೋಗಿ ನಾನು ಪಕ್ಷಕ್ಕೆ ದುಡಿದ ಬಗ್ಗೆ ಮನವರಿಕೆ ಮಾಡಿಕೊಡಿ. ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ಯಾರಿಗೂ ಇಷ್ಟು ಅಧಿಕಾರ ಸಿಕ್ಕಿಲ್ಲ. 2007ರಲ್ಲಿ ಕಾಂಗ್ರೆಸ್ಗೆ ಬಂದಂತಹ ಸಿದ್ದರಾಮಯ್ಯನವರು ಎಲ್ಲವನ್ನ ಪಡ್ಕೊಂಡಿದ್ದಾರೆ, ಅನುಭವಿಸಿದ್ದಾರೆ. ಒಂದಲ್ಲ ಒಂದು ಹುದ್ದೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಮುಂದುವರಿಯುತ್ತಿದ್ದಾರೆ. 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಸಿಎಂ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಮ್ಮೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ. 2013ರಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗಿದ್ವಿ. 2013ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಜಿ ಪರಮೇಶ್ವರ್ ಅವರು. ಆಗ ಎಲೆಕ್ಷನ್ಗೆ ಹೋದಾಗ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋತು ಹೋದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. 2023ರಲ್ಲಿ ನಾನು ಕೆಪಿಸಿಸಿ ಪ್ರೆಸಿಡೆಂಟ್, ನನ್ನ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋದ್ವಿ. 136 ಸೀಟ್ಗಳನ್ನ ತೆಗೆದುಕೊಂಡ್ವಿ. ಆಗ ನಾನು ಸಿಎಂ ಆಗ್ತೀನಿ ಅಂತ ಹಠ ಹಿಡಿದಾಗ ನನ್ನನ್ನ ಮನವೊಲಿಸಿದ್ರಿ ನೀವು. ಸಿದ್ದರಾಮಯ್ಯ ಬಳಿಕ ನಿನಗೆ ನಾವು ಸಿಎಂ ಸ್ಥಾನವನ್ನ ಕೊಡ್ತೀವಿ ಅಂತ ತಾವು ಹೇಳಿದ್ರಿ. ನಾನು ಪಕ್ಷಕ್ಕಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದೇನೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಲಿ ಅನ್ನೋದು ನನ್ನ ಮನವಿ. ಈಗ ನೀವು ಬೇಕಾದ್ರೆ ನನ್ನ ಬೆಂಬಲಕ್ಕಿರುವಂತಹ ಶಾಸಕರ ಸಂಖ್ಯೆಯನ್ನ ಎಣಿಸಿ ನೋಡಿ. ಅದು ಬೇಡವಾದ್ರೆ ನನ್ನ ಹಾಗೂ ಸಿದ್ದರಾಮಯ್ಯನವರ ಪರ ಸೀಕ್ರೆಟ್ ವೋಟಿಂಗ್ ಅನ್ನ ಬೇಕಾದ್ರೆ ಮಾಡಿ. ನೀವು ಮನಸ್ಸು ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇದು ಒಂದೇ 1 ನಿಮಿಷದ ಕೆಲಸ, ತಡ ಯಾಕೆ ಮಾಡ್ತೀರಿ? 2023ರ ಮಾತುಕತೆಯಂತೆ ನನಗೆ ಈ ಬಾರಿ ನೀವು ಅವಕಾಶ ಮಾಡಿಕೊಡಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದ್ದಾರೆ. ಮನವಿ ಮಾಡೋ ರೀತಿಯಲ್ಲಿ ಲಾಸ್ಟ್ ವಾರ್ನಿಂಗ್ ಕೊಟ್ಟಿರೋ ಡಿಕೆ ಶಿವಕುಮಾರ್ ಅವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ರು?